ಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವ ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಸೇವಾ ದೀಕ್ಷಾ ಗುರುಗಳು ಕಾಯಕಯೋಗಿ ಸತ್ಯಸಂಧರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು, ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತು ನಮಗೆ ಭಾಳ ಸಂತೋಷದ ಒಂದು ದಿವ್ಯತೆಯ ಅನುಭವವನ್ನು ನೀಡುವಂಥ ಒಂದು ದಿನ ಅಂತೇಳಿ ಭಾವಿಸ್ತೀವಿ. ಕಂಬದಳ್ಳಿ ಜೈನ ಮಠ ಶ್ರೀ ಅತಿಶಯ ಕ್ಷೇತ್ರ ಕಂಬದಳ್ಳಿಯ ಶ್ರೇಷ್ಠತೆಗೆ, ಇದರ ಭವ್ಯತೆಗೆ, ಇದರ ಸಂರಕ್ಷಣೆಗೆ ಇಡೀ ಜೀವಮಾನವನ್ನೇ ತ್ಯಾಗ ಮಾಡಿ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿರುವಂತಹ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯಕ್ಕೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಹಾಗೆ ಮತ್ತೋರ್ವರು ಪೂಜ್ಯರಾದಂಥ ಆನಂದಕೀರ್ತಿ ಸ್ವಾಮೀಜಿಯವರು ಕೂಡ ನಮನಗಳನ್ನ ಸಲ್ಲಿಸ್ತಾ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅಥವಾ ಕುತೂಹಲನೂ ಕೂಡ ಇರಬಹುದು ಅಂದ್ಕೊಂಡಿದ್ದೀನಿ. ನಮ್ಮ ಜಿತೇಂದ್ರ ಕುಮಾರ್ ಅವರು ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಒಂದು ಕಡೆ ಒಂದು ಸಮಾಜದ ಮುಖ್ಯವಾಹಿನಿಯನ್ನು ಭಾಳ ಗೌರವಯುತವಾಗಿ ಒಂದು ವಿದ್ವತ್ಪೂರ್ಣವಾಗಿ ನಡೆಸುವಂಥ ಸಂದರ್ಭದಲ್ಲಿ ನಾವು ಪೂರ್ವಾಶ್ರಮದಲ್ಲಿ ಅಂದರೆ 1 ವರ್ಷದ ಹಿಂದೆ, ಸರಿಯಾಗಿ ಒಂದು ಅಂದರೆ 13 ತಿಂಗಳ ಹಿಂದೆ ಇದೇ ಜಿಲ್ಲೆಯಲ್ಲಿ ಅಡಿಷನಲ್ DC ಆಗಿ ಕೆಲಸ ಮಾಡ್ತಾಯಿದ್ವಿ, ಅಪರ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾಯಿದ್ವಿ. ಒಂದು 6-7 ವರ್ಷಗಳ ಹಿಂದೆ ಪಕ್ಕದ ಹಾಸನ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ 3 ವರ್ಷ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯನಾದಂಥ ಅಧಿಕಾರಿ ನಾವಾಗಿದ್ವಿ. ಅವತ್ತು ಆ ಗುರುಗಳು ಎಷ್ಟು ಪ್ರೀತಿಸ್ತಿದ್ರು ಅಂದರೆ, ನೀವು ನಂಬ್ತೀರೋ ಇಲ್ವೋ, ಇದನ್ನು ಇವತ್ತು ಹೇಳಲೇಬೇಕು, ನಾನು ಒಮ್ಮೊಮ್ಮೆ ಅಂತರ್ಮುಖಿಯಾಗಿ ಅವ್ರ ಹತ್ರ ದೀಕ್ಷೆ ತಗೋಬೇಕಲ್ಲ ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೆ. ಅಂಥವರ ಪ್ರೀತಿಗೆ ಪಾತ್ರರಾದಂಥವರು ಇಡೀ ನಾಡಿನ ಜೈನ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಈ ನಾಡು ಕಂಡ ಒಬ್ಬ ಅಪ್ರತಿಮ ಅಧಿಕಾರಿಯಾಗಿ, ಭೂವಿಜ್ಞಾನ ಇಲಾಖೆಯಲ್ಲಿ ಒಬ್ಬ ಶ್ರೇಷ್ಠ ಹಿರಿಯ ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಅಂತರ್ಜಲ ಸಂರಕ್ಷಣೆಗೆ, ಪರಿಸರ ಸಂರಕ್ಷಣೆಗೆ ಭಾಳಷ್ಟು ಕೆಲಸ ಮಾಡಿ ನಾಡಿನ ಆಸ್ತಿಯಾಗಿರೋಂಥವ್ರು. ಈಸ್ ಅನ್ ಅಸೆಟ್ ಟು ದ ಸ್ಟೇಟ್, ನಾಟ್ ಓನ್ಲಿ ಎ ಜೈನ ಕಮ್ಯುನಿಟಿ. ಜ್ಞಾಪಕ ಇಟ್ಕೊಳ್ಳಿ, ಈ ನಾಡಿಗೆ ಒಬ್ಬ ನಿಜವಾದ ಪುಣ್ಯ ಪುರುಷರು ನಮ್ಮ ಜಿತೇಂದ್ರ ಕುಮಾರ್ ಅವರು. ಕಾರಣ ಯಾತಕ್ಕೆ ಅಂದರೆ, ನಾವು ಹಾಸನದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಒಂದು 4-5 ತಿಂಗಳು ಅಡಿಷನಲ್ DC ಆಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇಲ್ಲಿ ಮಹಾಮಸ್ತಕಾಭಿಷೇಕವನ್ನು ನಡೆಸುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಅವರು ಹೆಚ್ಚು ಪರಿಚಿತರಾದರು. ಅವರು ಮಾಡಿರೋಂಥ ಕೆಲಸಗಳು ಈ ಒಂದು ಭೂಜಲ ಸಂರಕ್ಷಣೆಗೆ, ಅಂತರ್ಜಲ ಸಂರಕ್ಷಣೆಗೆ, ಪರಿಸರ ಸಂರಕ್ಷಣೆಗೆ ಅವರು ಬರೆದಿರೋಂಥ ಪುಸ್ತಕಗಳು ಇವತ್ತು ಕೂಡ ಆ ಕ್ಷೇತ್ರದಲ್ಲಿ ಒಂದು ಅಪ್ರತಿಮ ಸಾಹಿತ್ಯವಾಗಿ, ಒಂದು ಅನುಭವವಾಗಿ ನಿಂತಿದೆ. ಅಂಥವರು ಶ್ರೀಮಠಕ್ಕೆ ಇವತ್ತು ಬಂದು ಈ ಒಂದು ಕ್ಷೇತ್ರದ ಈ ಒಂದು ಕಾರ್ಯಕ್ರಮವನ್ನು, ಕೊನೆಯ ದಿವಸದ ಕಾರ್ಯಕ್ರಮ, ಬ್ರಹ್ಮಪೂಜೆಯ ಕಾರ್ಯಕ್ರಮದ ವಾರ್ಷಿಕೋತ್ಸವದ ಒಂದು ದೀಪವನ್ನು ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ, ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿ ನಾನು ಭಾಳ ಪ್ರೀತಿಯಿಂದ ಗೌರವಿಸ್ತೇನೆ. ಅತ್ಯಂತ ಹಿರಿಯರು, ಹತ್ತತ್ರ ಅವರಿಗೆ 90 ದಾಟಿರ್ಬೋದು. 90 ನೋಡಿ. ನಮಗೆ ಪೂಜ್ಯ ಗುರುಗಳ ಪರಿಚಯ ಯಾವಾಗಾಯಿತು ಅಂದರೆ 2009ರಲ್ಲಿ ನಾಗಮಂಗಲದ ತಹಶೀಲ್ದಾರ್ ಆಗಿದ್ವಿ. ಇದು ಹೇಳಲೇಬೇಕು. ಆ್ಯಕ್ಚುಲಿ ಸನ್ಯಾಸಿಗಳು ಹಿಂದಿನಲ್ಲಿ ಹೇಳಬಾರ್ದು, ಮರ್ತು ಬಿಡಬೇಕು. ಆದರೂ ಅದು ಮರೆಯುವಂಥದ್ದಲ್ಲ. ಯಾವುದನ್ನು ಮರೆಯಬೇಕು ಅದನ್ನು ಮರೆಯಬೇಕು. ಆಸೆ, ಆಕಾಂಕ್ಷೆಗಳು, ಲೋಭಗಳನ್ನ ಮರೆಯಬೇಕು. ಆದರೆ ಅವರ ಪರಿಚಯವೇ ನನಗೆ ಒಂದು ರೀತಿ ದಿಗ್ಭ್ರಮೆ. ಇಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಸುಮಾರು 16 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಇಲ್ಲಿಗೆ ಬಂದ್ವಿ. ನೋಡೋಣ, ಇದು ಐತಿಹಾಸಿಕವಾದಂಥ ಸ್ಥಳ, ಇಲ್ಲಿ ವಿಶೇಷವಾಗಿ ಆದಿತೀರ್ಥಂಕರರ ಒಂದು ಪುಣ್ಯ ಸ್ಥಳ, ಶ್ರೇಷ್ಠ ಚಿಂತನೆಯನ್ನು ಇಟ್ಕೊಂಡು ವಿಶ್ವಕ್ಕೆ ಶಾಂತಿಯನ್ನು ನೀಡುವಂತಹ ಒಂದು ಮಹಾಮಂತ್ರವನ್ನು ಜಪಿಸುವ ಒಂದು ಐತಿಹಾಸಿಕವಾದಂಥ ಪುರಾತನವಾದಂಥ ಒಂದು ಕ್ಷೇತ್ರವನ್ನು ಇಲ್ಲಿ ದರ್ಶನ ಮಾಡಬೇಕು ಅಂತ ಬಂದಾಗ ಗುರುಗಳ ಪರಿಚಯ ಆಯಿತು.
ಹಿಂಗೆ ಸಣ್ಣದಾಗ ಹಂಗೆ ಮಾತಾಡ್ಕೊತ ನನಗೆ ಎಷ್ಟು ಖುಷಿ ಆಯ್ತು ಅವತ್ತು ಅಂದರೆ 16 ವರ್ಷದ ಹಿಂದೆ ಎಷ್ಟು ತ್ಯಾಗ ಮಾಡಿದಾರಪ್ಪ ಇವರು. ಈ ಹಳ್ಳಿಗಾಡಿನಲ್ಲಿ ಬಂದು ಏನೂ ಸೌಲಭ್ಯ ಇಲ್ಲದಂಥ ಒಂದು ದೂರದ ಒಂದು ಹಳ್ಳಿಗಾಡಿಗೆ ಬಂದು ಇಲ್ಲಿ ನೆಲೆ ನಿಂತ್ಕೊಂಡು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಸಂರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ. ಈ ಆರ್ಕಿಯಾಲಜಿ, ಈ ಪುರಾತತ್ವ, ಏಕೆಂದರೆ ಸಂವಿಧಾನದಲ್ಲೇ ಒಂದು ಕಡೆ ಹೇಳ್ತಾರೆ, ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಶುಡ್ ಟ್ರೈ ಟು ಪ್ರೊಟೆಕ್ಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಪ್ರತಿಯೊಬ್ಬ ಭಾರತೀಯನೂ ಕೂಡ ಐತಿಹಾಸಿಕ ಪರಂಪರೆಯನ್ನು ಮತ್ತು ಸ್ಮಾರಕಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನಿಸತಕ್ಕದ್ದು ಅಂತೇಳಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಹೇಳ್ತದೆ. ಅಂಥ ಕೆಲಸವನ್ನು ಇಲ್ಲಿ ಬಂದು ಮಾಡ್ತಾ ಧರ್ಮಕ್ಷೇತ್ರವನ್ನು ಕೂಡ ಅಭಿವೃದ್ಧಿಪಡಿಸುವಂಥದ್ದು, ಈ ಕ್ಷೇತ್ರದ ಘನತೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ತೋರಿಸುವಂಥದ್ದು, ಮಕ್ಕಳಿಗೆ, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ದೊಡ್ಡ ಹಂಬಲ ಇಟ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ನಾವು. ಆದರೆ ಸರ್ಕಾರದ ಜಮೀನು ಮಂಜೂರಿ ಆಗಿಲ್ಲ, ತಾವು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡ್ರು. ಅವತ್ತು ನಮಗೆ ನೀವು ಅಂತಿರೋ ಇಲ್ವೋ, ಯು ಕ್ಯಾನ್ ಕಂಪೇರ್ ವಿತ್ ಅದರ್ ಆಫೀಸರ್ಸ್. ಅವತ್ತು ಏನು ಚಿಂತನೆ ಇತ್ತು ಅಂದರೆ, ಇಲ್ಲ ಈ ಸ್ವಾಮಿಗಳಿಗೆ ಇದನ್ನು ಗ್ರ್ಯಾಂಟ್ ಮಾಡಿಸ್ಕೊಡ್ಲೇಬೇಕು, ಇಂಥವ್ರ ಕೈಗೆ ಸಿಗಬೇಕು ಇದು ಅಂಥೇಳಿ ಸಾಕಷ್ಟು ಪ್ರಯತ್ನ ಮಾಡಿ ಪ್ರಪೋಸಲ್ ಡೆಪ್ಯೂಟಿ ಕಮಿಷನರ್ ಆಫೀಸ್ ತನಕ ಕಳಿಸಿದ್ವಿ ಆ್ಯಸ್ ಎ ತಹಶೀಲ್ದಾರ್. ಅವತ್ತು ಅದು ಆಗಲಿಲ್ಲ. ಎಗೈನ್ ಐ ವಾಸ್ ಡೆಪ್ಯೂಟೆಡ್ ಆ್ಯಸ್ ಎ ಪಾಂಡುಪುರ ಅಸಿಸ್ಟೆಂಟ್ ಕಮಿಷನರ್ ಆಫ್ಟರ್ 7 years ಅಥವಾ 6 years, ಅಂದರೆ 2014 ಎಗೈನ್ ಐ ಕೇಮ್ ಟು ಪಾಂಡುಪುರ ಆ್ಯಸ್ ಅನ್ ಅಸಿಸ್ಟೆಂಟ್ ಕಮಿಷನರ್. ಅವಾಗಲೂ ಇತ್ತು, ಈಗಲಾದರೂ ಮತ್ತೆ ದೇವರು ಅವಕಾಶ ಕೊಟ್ಟಿದ್ದಾರೆ, ನನಗೆ ಚೇರ್ ಮೇಲೆ ಕೂತ್ಕೊಂಡು ಅಧಿಕಾರ ಕೊಟ್ಟಿದ್ದಾರೆ, ಇದನ್ನು ಸರಿಯಾಗಿ ಉಪಯೋಗಿಸ್ಬೇಕು ಅನ್ನೋ ಯೋಚನೆ ಮಾಡಿ ಗುರುಗಳನ್ನ ಭೇಟಿ ಮಾಡಿ, ಎಲ್ಲೋಯ್ತು ಆ ಫೈಲ್ ಅಂದಾಗ, ಇಲ್ಲ DC ಆಫೀಸಲ್ಲಿ ಇದೆ ಅಂದರು. ಎಗೈನ್ ಐ ವಿಸಿಟೆಡ್ ದ ಸ್ಪಾಟ್ ಆ್ಯಂಡ್ ಎಲ್ಲ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ಜಿಲ್ಲಾಧಿಕಾರಿ ಕಳಿಸ್ಬೇಕಾದ್ರೆ ಗುರುಗಳಿಗೆ ಒಂದು ಮಾತು ಹೇಳಿದೆ, ಸ್ವಾಮೀಜಿ ನಮ್ಮ ಸಾಮರ್ಥ್ಯ ಇಷ್ಟೇ, ಅಧಿಕಾರಿಗಳ ಸಾಮರ್ಥ್ಯ ಇಷ್ಟೇ, ತಾವು ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಇದ್ರ ಕೆಲಸ ಆಗ್ಬೋದು, ಮಾಡಿಸ್ಕೊಳ್ಳಿ ಅಂತ. ಕೊನೆಗೂ ಹೇಳಿದ್ವಿ, ಏನು ನೀವು ಭಯಪಡೋ ಅಗತ್ಯ ಇಲ್ಲ, ಒಳ್ಳೆಯ ಉದ್ದೇಶಕ್ಕೋಸ್ಕರ ಕೇಳ್ತಾರಂಥದ್ದು ಮಾಡಿಸ್ಕೋಬೇಕು ಅಂತ. ಅದಾಗಿ ಮತ್ತೆ 6 ವರ್ಷಗಳಾದ ಮೇಲೆ ಎಗೈನ್ ಐ ಡೆಪ್ಯೂಟೆಡ್ ಆಸ್ ಎ ಅಡಿಷ್ನಲ್ ಡೆಪ್ಯೂಟಿ ಕಮಿಷನರ್ ಮಂಡ್ಯ ಇನ್ ದ ಇಯರ್ ಆಫ್ 2022. ಆಗಲೂ ಆಗಲಿಲ್ಲ ನಮ್ಮ ಕೈಲಿ. ಇದು ನನಗೆ ಭಾಳ ನೋವಿನ ಸಂಗತಿ. ಗುರುಗಳಿಗೆ ಒಂದು 5-10 ಎಕರೆ ಜಮೀನು ಮಂಜೂರಿ ಮಾಡಿಕೊಟ್ಬಿಟ್ರೆ ಅವ್ರು ಯಾರಿಗೂ ತೊಗೊಂಡೋಗಲ್ಲ, ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ ಒಂದು ಹಂಬಲ ಇತ್ತು. ಗುರುಗಳು ಹೇಳಿದ್ರು, ನೀವು ಭಾಳ ಹೆಲ್ಪ್ ಮಾಡಿದಿರಿ ನಮಗೆಲ್ಲ ಅಂತ. ಏನೂ ಹೆಲ್ಪ್ ಮಾಡಿಲ್ಲ. ಗುರುಗಳು ಹಂಗೆ ಆಶೀರ್ವಾದ ಮಾಡಿದ್ರು ಅಷ್ಟೇ, ಮಾಡಬೇಕು ಅನ್ನೋ ಹಂಬಲ ಇತ್ತು. ಈಗಲೂ ಕೂಡ ನಾವು, ನಮ್ಮ ಜಿತೇಂದ್ರ ಕುಮಾರ್ ಅವರು ಇದ್ದಾರೆ, ದಯಮಾಡಿ ಗುರುಗಳ ಆಸೆಯನ್ನು ನೀವು ರಾಜ್ಯ ಮಟ್ಟದಲ್ಲಿ ಡಿಸ್ಕಷನ್ ಮಾಡಿ ಆ ಪ್ರಪೋಸಲ್ನ ಸ್ಟೇಟ್ ಗೌರ್ಮೆಂಟ್ಗೆ ತರಿಸ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಮಾಡಿದರೆ ಗುರುಗಳಿಗೊಂದು ನೆಮ್ಮದಿ ಸಿಗುತ್ತೆ. ಅಲ್ಲಿ ಶಾಲೆಗಳು ನಡೀತಾ ಇದ್ದಾವೆ, ಗುರುಕುಲ ನಡೀತಾ ಇದೆ, ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಈ ಕ್ಷೇತ್ರದ ಒಂದು ಬೆಳಕು ಕಾಣ್ತಾ ಇದೆ. ನಿಜವಾಗಲೂ ಈ ಗ್ರಾಮದವರು ಅತ್ಯಂತ ಪುಣ್ಯವಂತರು, ಜ್ಞಾಪಕ ಇಟ್ಕೊಳ್ಳಿ, ಅತ್ಯಂತ ಪುಣ್ಯವಂತರು. ಭಾರತದ ಭೂಮಿಯಲ್ಲಿ ಜನಿಸುವ ನಾವೆಲ್ಲರೂ ಹೇಗೆ ಪುಣ್ಯವಂತರು ಅಂತ ಅಂದ್ಕೊಳ್ಬೇಕೋ ಮನಸಾರೆ, ಹಾಗೆ ಈ ಗ್ರಾಮದಲ್ಲಿ ಹುಟ್ಟಿರುವಂಥ ಎಲ್ಲರೂ ಕೂಡ ಪುಣ್ಯವಂತರು ಅಂತ ಭಾವಿಸಬೇಕು, ಅನ್ಕೋಬೇಕು. ಕಾರಣ ಇಂಥದ್ದೊಂದು ಪವಿತ್ರ ಕ್ಷೇತ್ರ ಇರೋಂಥ ಊರಿನಲ್ಲಿ ತಾವೆಲ್ಲ ಜನಿಸಿದಿರಿ, ಶಾಂತಿ ಪ್ರಿಯರಾಗಿ, ಸಮಾಧಾನ ಪ್ರಿಯರಾಗಿ. ಪೂಜ್ಯ ಗುರುಗಳನ್ನ ನೋಡಿದ ತಕ್ಷಣ ಅನಿಸುತ್ತೆ ಸಹಜತೆ, ನ್ಯಾಚುರಾಲಿಟಿ, ಅದರಲ್ಲಿ ಆಡಂಬರ ಇಲ್ಲ, ಭ್ರಮೆ ಇಲ್ಲ, ವೈಭವ ಇಲ್ಲ ಅಲ್ವಾ. ಸಹಜತೆ, ನ್ಯಾಚುರಾಲಿಟಿ ಅಂತೀವಿ. ಅವರು ಹೇಗಿರ್ತಾರೆ ಹಾಗೆ ಇರ್ತಾರೆ. ಎಷ್ಟು ದೊಡ್ಡ ಕೋಟಿ ಶ್ರೀಮಂತ ಬಂದರೂ ಅದೇ ಭಾವನೆ, ಸಣ್ಣ ಬಡವ ಬಂದರೂ ಕೂಡ ಅದೇ ಭಾವನೆ. ಯಾವುದೇ ವ್ಯತ್ಯಾಸ ಅವರ ಮುಖದಲ್ಲಾಗಲಿ, ಭಾವನೆಯಲ್ಲಾಗಲಿ, ಹೃದಯದಲ್ಲಾಗಲಿ, ತಲೆಯಲ್ಲಾಗಲಿ ನಡೆಯೋದೇ ಇಲ್ಲ. ನಾನು ಅದನ್ನು ನೋಡ್ಕೊಂಡಿದ್ದೀನಿ, ಕಂಡುಕೊಂಡಿದ್ದೀನಿ. ಸರಳತೆ, ಸಿಂಪ್ಲಿಸಿಟಿ, ಅತ್ಯಂತ ಸರಳವಾಗಿ ಏನು ಒಬ್ಬ ಸನ್ಯಾಸಿಗೆ, ಒಬ್ಬ ಯೋಗಿಗೆ ಇರಬೇಕೋ ಅದರ ಬಿಯಾಂಡ್ ದಟ್ ಅವರು ಸಿಂಪ್ಲಿಸಿಟಿನ ಇಟ್ಕೊಂಡಿದ್ದಾರೆ. ಅದು ಒಂದು ಮಹಾನ್ ಗುಣ. ಮತ್ತೊಂದಿದೆ, ಸಹಜತೆ ಮತ್ತು ಸರಳತೆ ಜೊತೆಗೆ ವಿಶೇಷವಾಗಿ ಸ್ಥಿತಪ್ರಜ್ಞತೆ ಅಂತೀವಿ. ಏನಿದೆಯೋ ಅದನ್ನು ಸ್ವೀಕರಿಸೋದು, ಹೇಗಿದೆಯೋ ಅದನ್ನು ಭಗವಂತ ಕೊಟ್ಟಿದ್ದು ಅಂತ ಭಾವಿಸೋದು. ನೋಡಿ, ಹೇಗೋ ಭಗವಂತ ನಡೆಸ್ತಾನೆ, ನಮ್ಮ ಕೆಲಸವನ್ನು, ನಾವು ಕಾರ್ಯವನ್ನು, ನಮ್ಮ ತ್ಯಾಗವನ್ನು ಮಾಡಬೇಕು, ಸೇವೆ ಮಾಡಬೇಕು ಅಂತೇಳಿ ಅತ್ಯಂತ ಶ್ರೇಷ್ಠ ತ್ಯಾಗಮೂರ್ತಿಯಾಗಿ ಪೂಜ್ಯರು ಇವತ್ತು ನಮಗೆಲ್ಲರೂ ಕೂಡ ದರ್ಶನಾಶೀರ್ವಾದವನ್ನು ನೀಡಿದ್ದಾರೆ. ಅವರ ಈ ಒಂದು ನಡೆದಾಡಂಥ ಜಾಗ ಅತ್ಯಂತ ಪವಿತ್ರವಾದಂಥ ಪುಣ್ಯಕ್ಷೇತ್ರ. ಇದನ್ನು ಅಭಿವೃದ್ಧಿಪಡಿಸಬೇಕಾದ್ದು ಈ ಗ್ರಾಮದವ್ರದ್ದು, ಈ ಭಾಗದ ಜನಪ್ರತಿನಿಧಿಗಳದ್ದು ಮತ್ತು ಸರ್ಕಾರದ್ದು ಕೂಡ ಆಗಿರುತ್ತೆ. ಈ ಕ್ಷೇತ್ರ ಉನ್ನತಿಯಾಗಿ ಉತ್ತರೋತ್ತರ ಬೆಳ್ಕೊಂಡೋದ್ರೆ ಇದರ ಒಂದು ಪಾಸಿಟಿವ್ ಸ್ಟ್ರೆಂತ್, ಈ ಪಾಸಿಟಿವ್ ವೈಬ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಸಿಂಪ್ಲಿಸಿಟಿ
ವಿತ್ ರೆಸ್ಪೆಕ್ಟ್ ಟು ನ್ಯಾಚುರಾಲಿಟಿ, ವಿತ್ ರೆಸ್ಪೆಕ್ಟ್ ಟು ಕಾನ್ಸಿಯಸ್ನೆಸ್, ವಿತ್ ರೆಸ್ಪೆಕ್ಟ್ ಟು ಪೀಸ್, ಇವೆಲ್ಲವೂ ಕೂಡ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸಮಾಜ ಸಾಮರಸ್ಯದಿಂದ ಬದುಕು ನಡೆಸಲಿಕ್ಕೆ, ದೇಶದ ಬಗ್ಗೆ ಅಭಿಮಾನ ಇಟ್ಕೊಳ್ಳಿಕ್ಕೆ ಭಾಳಷ್ಟು ಇದು ಪೂರಕವಾಗಿ ಒಂದು ವೈಬ್ರೇಷನ್ ಸ್ಪ್ರೆಡ್ ಮಾಡುತ್ತೆ. ಈ ಭೂಮಿ ನೋಡಿ, ನಿಮಗೆಲ್ಲ ಗೊತ್ತಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ, ಭಾರತದ ಸಂವಿಧಾನದ ಮೊದಲನೇ ಆರ್ಟಿಕಲ್ನಲ್ಲಿ, ಇಲ್ಲಿ ಎಜುಕೇಟೆಡ್ ಇರ್ತೀರಿ, ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಪ್ರಪಂಚದ ನೀವು 193 ರಾಷ್ಟ್ರಗಳ ಸಂವಿಧಾನದ ಪ್ರಧಾನ ಪೀಠಿಕೆಯನ್ನು ತಗೊಂಡು ಇಂಟ್ರೊಡಕ್ಷನ್ ತಗೊಂಡು ನೋಡಿದ್ರೆ ಎಲ್ಲೂ ಆ ದೇಶಕ್ಕೆ 2 ಹೆಸರಿಟ್ಟಿರಲ್ಲ, ಒಂದೇ ಹೆಸರಿಟ್ಟಿರ್ತಾರೆ ಅಲ್ವಾ. ಅಮೇರಿಕಾ ದಟ್ ಈಸ್ ಅಂತ ಹಂಗೆ ಹೇಳ್ಬೋದು, ಆದರೆ ಇಲ್ಲಿ ಇಂಡಿಯಾ ದಟ್ ಈಸ್ ಭಾರತ್, ಇಂಡಿಯಾ ದಟ್ ಈಸ್ ಭಾರತ್. ನಾವೆಲ್ಲ ಇತಿಹಾಸ ಓದ್ಕೊಂಡಿದ್ದೀವಿ, ಸ್ವಲ್ಪ ಪ್ರಾಚೀನ ಭಾರತ ಇತಿಹಾಸವನ್ನು. ಹೇಗೆ ಈ ನೆಲಕ್ಕೆ, ಈ ಇಂಡಿಯಾಕ್ಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ದಂಥ ಈ ಸಿಂಧೂ ನದಿಯ ಬಯಲಿನ ಜಾಗಕ್ಕೆ ಹೇಗೆ ಭಾರತ ಅಥವಾ ಭರತಖಂಡ ಅಂತ ಬಂತು ಅಂದರೆ, ಒಂದು ಕಡೆ ಜೈನ ಸ್ಟೋರಿ, ಇನ್ನೊಂದು ಕಡೆ ಹಿಂದೂ ಪುರಾಣ ಸ್ಟೋರಿನಲ್ಲಿ ಹೇಳ್ತಾರೆ. ಆ್ಯಸ್ ಪರ್ ಜೈನ ಸ್ಟೋರಿ ಅಂದರೆ ಜೈನ ಪುರಾಣಗಳ ಪ್ರಕಾರ ಭರತ ಈ ನೆಲವನ್ನು ಆಳಿದಂಥ ಒಬ್ಬ ಪವಿತ್ರ ಶ್ರೇಷ್ಠ ದೊರೆ, ಹಾಗಾಗಿ ಅವನ ಹೆಸರನ್ನ ಕಂಟಿನ್ಯೂ ಮಾಡಿಕೊಂಡ್ರು ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಭರತನ ಹೆಸರು ಭರತಖಂಡಕ್ಕೆ ಬಂತು. ಪೃಥ್ವಿನ ತಾಯಿ ಸ್ವರೂಪದಲ್ಲಿ ನೋಡಬೇಕು, ಅದಕ್ಕೆ ಅದನ್ನು ಭಾರತ ಅಂತೇಳಿ ಕರಿತೀವಿ. ಇಂಥದ್ದು ಶ್ರೇಷ್ಠ ಪರಂಪರೆ ಇದೆ ಜಗತ್ತಿನ ದೊಡ್ಡ ದೊಡ್ಡ ಪರಂಪರೆಗಳಲ್ಲಿ, ದೊಡ್ಡ ದೊಡ್ಡ ಧರ್ಮಗಳಲ್ಲಿ ಜೈನ ಧರ್ಮ ಅತ್ಯಂತ ಪ್ರಧಾನವಾಗಿ ಶಾಂತಿ, ಅಹಿಂಸೆ, ಸಾಮರಸ್ಯ, ಸ್ಥಿತಪ್ರಜ್ಞತೆ ಇವನ್ನೆಲ್ಲವನ್ನು ಕೂಡ ವಿಶೇಷವಾಗಿ ಪ್ರಚೋದಿಸಿದಂತಹ, ಜನಸಾಮಾನ್ಯರಿಗೆ ಆಶೀರ್ವಾದ ಮಾಡಿದಂಥ ಒಂದು ಶ್ರೇಷ್ಠ ಪರಂಪರೆ. ಇಟ್ಸ್ ಅನ್ ಹೆರಿಟೇಜ್. ಈ ಒಂದು ಪರಂಪರೆಯನ್ನು ಅನುಸರಿಸಬೇಕಾದವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೋಡಿ, ನಮ್ಮಲ್ಲಿ ಜಗತ್ತಿನಲ್ಲಿ ಎಂತೆಂಥ ವಿದ್ಯಾಭ್ಯಾಸವನ್ನು ಪಡ್ಕೊತಾ ಇದ್ದೀವಿ ಗೊತ್ತಾ? ಎಲ್ಲರೂ ಮನೆ ಬಾಗಿಲು ಇವತ್ತು ಎಜುಕೇಷನ್ ಸಿಗ್ತಾ ಇದೆ ಅಲ್ವಾ. ಆಕ್ಸೆಸಿಬಿಲಿಟಿ ಆಫ್ ದ ಎಜುಕೇಷನ್ ಅಟ್ ದ ಡೋರ್ ಸ್ಟೆಪ್ಪಲ್ಲಿ ಎಜುಕೇಷನ್ ಸಿಗ್ತಾ ಇದೆ. ಏನು ನೀವು ಥಿಂಕ್ ಮಾಡಿದ್ದೆಲ್ಲ ಪಡ್ಕೋಬೋದು. ಶಿಕ್ಷಣ, ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ರಿಸರ್ಚ್ ಇರ್ಬೋದು, ವಾಟ್ ಎವರ್ ದ ನಾಲೆಡ್ಜ್ ಯು ಕ್ಯಾನ್ ಅಕ್ವೈರ್ ಇನ್ ಯುವರ್ ಡೋರ್ ಸ್ಟೆಪ್. ಶಿಕ್ಷಣ ಹೆಚ್ಚು ಆದ ಹಾಗೆ ಏನು ಹೆಚ್ಚಾಗಬೇಕಾಗಿತ್ತು? ವಾಟ್ ಇಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಎಜುಕೇಷನ್? ವಾಟ್ ಇಸ್ ದ ಮೇನ್ ಥೀಮ್ ಆಫ್ ದ ಎಜುಕೇಷನ್? ಎಜುಕೇಷನ್ ಈಸ್ ಮೆಂಟ್ ಫಾರ್ ಕಲ್ಟಿವೇಟಿಂಗ್ ದ ಕಲ್ಚರ್ ಅಲ್ವಾ. ಒಂದು ಸಂಸ್ಕೃತಿಯನ್ನು ಬಿತ್ತುವಂಥ ಕೆಲಸ ಶಿಕ್ಷಣದಾಗಬೇಕಾಗಿತ್ತು. ಆದರೆ ಶಿಕ್ಷಣ ಪಡೆದುಕೊಂಡವರು ಇವತ್ತು ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಶಿಕ್ಷಣ ಪಡ್ಕೊಂಡು ಇವತ್ತು ನಮ್ಮ ಸಂಸ್ಕೃತಿನ ಮರಿತಾ ಇದ್ದೇವೆ. ಒಟ್ಟಾರೆ ಭಾರತೀಯ ಸಂಸ್ಕೃತಿನಲ್ಲಿ ಶಿಕ್ಷಣದಿಂದ ಹೆಚ್ಚು ಆಗುತ್ತೆ ಸಂಸ್ಕೃತಿ ಅನ್ನೋ ಭಾವನೆ ಇತ್ತು, ಆದರೆ ಅದರ ಪ್ರಮಾಣ ಕಡಿಮೆ ಆಗ್ತದೆ. ದಿಸ್ ಇಸ್ ಅ ಒಂದು ಪ್ಯಾರಡಕ್ಸ್ ಅಂತ ಕರಿತೀವಿ, ಅಥವಾ ಇದೊಂದು ವಿರೋಧಾಭಾಸ. ಹೆಚ್ಚು ಶಿಕ್ಷಿತರಾದಂಥವರು ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಸಮಾಜದ ಋಣ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾದಂಥ ನಾವುಗಳು ವ್ಯಕ್ತಿ ಕೇಂದ್ರಿತ ಸಮಾಜವಾಗಿ ಪರಿವರ್ತನೆ ಆಗ್ತಾ ಇದ್ದೀವಿ. ಸಮಾಜ ಕೇಂದ್ರಿತ, ಸಂಸ್ಕೃತಿ ಕೇಂದ್ರಿತ, ಧರ್ಮ ಕೇಂದ್ರಿತ, ಭಾವ ಕೇಂದ್ರಿತ ವ್ಯಕ್ತಿಗಳಾಗಬೇಕಾದಂಥವ್ರು ಇವತ್ತು ವ್ಯಕ್ತಿಯ ಭೌತಿಕ ಹಿತಾಸಕ್ತಿಯ ಕೇಂದ್ರಿತವಾಗಿ ಬೆಳೀತಾ ಇದ್ದೇವೆ. ಇದನ್ನು ತಪ್ಪಿಸಬೇಕು ಅಂದರೆ ಮಠಮಾನ್ಯಗಳು, ಗುರುಗಳು, ಸಂತರು ಇರಬೇಕಾಗುತ್ತೆ. ನೋಡಿ, ತ್ಯಾಗ ಮತ್ತು ಸೇವೆ ಸಂತರ ವಿಶೇಷ ಗುಣಗಳಾಗಬೇಕು. ಸರ್ವೀಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಇವತ್ತು 24 ತೀರ್ಥಂಕರು ಆದಿನಾಥರಿಂದ ಹಿಡಿದು ಮಹಾವೀರ ತನಕ ಶಾಂತಿಯನ್ನೇ ಉಪದೇಶಿಸಿದ್ದಾರೆ ಅಲ್ವಾ. ಸಹಜತೆ, ಸರಳತೆ, ನಿಸರ್ಗತೆ, ಸ್ಥಿತಿಪ್ರಜ್ಞತೆ ಇರಬೇಕು. ಬದುಕು ಸುಂದರ ಆಗಬೇಕು, ಸಂತೋಷವಾಗಿರಬೇಕು, ಜೀವನ ಸಾರ್ಥಕ ಮಾಡ್ಕೋಬೇಕು. ಟು ಗೆಟ್ ದ ಸಾಲ್ವೇಷನ್ ಅಂದರೆ ವಿ ಹ್ಯಾವ್ ಟು ಫಾಲೋ ಆಲ್ ದೀಸ್ ಪ್ರಿನ್ಸಿಪಲ್ಸ್. ಸತ್ಯ, ಅಹಿಂಸೆ, ಅಪರಿಗ್ರಹ, ಆಸ್ಥೇಯ, ಬ್ರಹ್ಮಚರ್ಯ ಅಂತೇಳಿ ಹಿಂದಿನ ಈ ಜಗತ್ತಿಗೆ ಸಾರದಂಥ ಮಹಾಮಂತ್ರಗಳಿವು ಜೈನ ಫಿಲಾಸಫಿನಲ್ಲಿ ಅಲ್ವಾ. ಬೇರೆಲ್ಲ ಧರ್ಮಗಳು ಇತ್ತೀಚೆಗೆ ಉದಯ ಆಗಿದ್ದು, ಅದು ಹಿಂದಿನ ಈ 5 ಪಂಚತಂತ್ರಗಳನ್ನ ಹೇಳಿದೆ. ಇವುಗಳು ಸಮಾಜವನ್ನು ಸುಸ್ಥಿತಿಲಿ ಹಿಡಿತವೆ. ಒಂದು ಸಸ್ಟೈನಬಲ್ ಹೆಲ್ತಿ ಸೊಸೈಟಿ ನಿರ್ಮಾಣ ಆಗಬೇಕು ಅಂದರೆ ಸತ್ಯ, ಅಹಿಂಸೆ, ಅಪರಿಗ್ರಹ, ಆಸ್ಥೇಯ ಇವುಗಳನ್ನ ಕಡ್ಡಾಯವಾಗಿ ಅನುಸರಿಸಿದ್ದೆ ಆದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಸಮಾಜದಲ್ಲಿ ಎಲ್ಲರೂ ಕೂಡ ಸಾಮರಸ್ಯದಿಂದ ಒಟ್ಟಿಗೆ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಹೇಳಿದರು ಜಿತೇಂದ್ರ ಕುಮಾರ್ ಅವರು ತಮ್ಮ ಭಾಷಣದ ಕೊನೆಯಲ್ಲಿ,
ವಸುದೇವ ಕುಟುಂಬಕಂ ಸರ್ವೇ ಜನಾ ಸುಖಿನೋ ಭವಂತು. ಇಡೀ ಭೂಮಿ ತಾಯಿ ಇಲ್ಲಿರುವಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ ಬಾಳಬೇಕು. ಇವತ್ತು ಭಾಳ ತಲ್ಲಣೆಗಳು ಪಲ್ಲಟಗಳು ಉಂಟಾಗ್ತಾ ಇದ್ದಾವೆ. ಇವತ್ತು ಆ್ಯಸ್ ಪರ್ ಮೈ ನಾಲೆಡ್ಜ್ ಇವತ್ತು ಸಾಧು ಸಂತರು ಮಠಮಾನ್ಯಗಳು ದೇ ಶುಡ್ ಟೇಕ್ ಎ ಮೇಜರ್ ರೋಲ್ ವಿತ್ ರೆಸ್ಪೆಕ್ಟ್ ಟು ಎಸ್ಟಾಬ್ಲಿಷ್ ದ ಪೀಸ್ ಆ್ಯಂಡ್ ಹಾರ್ಮೋನಿ ಅಮಾಂಗ್ ದ ಪೀಪಲ್ ಆಫ್ ಇಂಡಿಯಾ, ಅಮಾಂಗ್ ದ ವರ್ಲ್ಡ್ ಕಮ್ಯುನಿಟಿ ಅಲ್ವಾ. ನೀವು ನೋಡ್ತಾ ಇದ್ರಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ, ಹಿಂಸೆಗಳು ಏನೇನು ನಡೀತಾ ಇದ್ದಾವೆ ಅಲ್ವಾ. ಪ್ರಾಣ ಪಿಪಾಸುಗಳು ಏನೇನು ಮಾಡ್ತಾ ಇದ್ದಾರೆ, ಹಿಂಸೆಗೆ ಹೆಚ್ಚು ಪ್ರಚೋದನೆ ಕೊಡ್ತಾ ಇದ್ದಾರೆ. ಹಿಂಸೆ ಯಾವಾಗಲೂ ಮಾರಕವಾದ್ದು. ಪ್ರೀತಿ, ಪ್ರೇಮ, ಸರಳತೆ, ಸಾಮರಸ್ಯ, ಧರ್ಮ, ಸಂಸ್ಕೃತಿ ಇದು ಮಾತ್ರ ಮನುಷ್ಯನ ವ್ಯಕ್ತಿತ್ವವನ್ನು ಹರಡಿಸಬಲ್ಲದು, ಸಮುದಾಯದ ವ್ಯಕ್ತಿತ್ವವನ್ನು ಕೂಡ ಹೆಚ್ಚು ಮಾಡಬಲ್ಲದು. ಒಟ್ಟಾರೆ ಸಮಾಜ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಸಾಗಿಸಿದರೆ ಅದು ಎಲ್ಲರಿಗೂ ಕೂಡ ಒಂದು ಮೋಕ್ಷದ ಮಾರ್ಗವನ್ನು ತೋರಿಸಬಲ್ಲದು. ಇಂತಹ ಮಹತ್ವದ ಒಂದು ಸಂಗತಿಗಳನ್ನ ಬಿತ್ತಲಿಕ್ಕೆ ಇಲ್ಲಿ ಕಟ್ಟಿಲ್ಲ, ಬಿತ್ತಿದ್ದಾರೆ. ಬಿತ್ತೋದು ಅಂದ್ರೆ ಏನು? ಬೆಳೆಯುವುದು ಅಂತ. ಬಿತ್ತಿದ್ರೆ ಮಾತ್ರ ಬೆಳೆಯುತ್ತೆ. ಬಿತ್ತುವ ಕೆಲಸ ಆಗಬೇಕು. ಕಟ್ಟಿದ್ರೆ ಅದು ಹಂಗೆ ಇರುತ್ತೆ. ಬಿತ್ತಬೇಕು. ಯಾವುದನ್ನು? ಫಿಲಾಸಫಿ, ಐಡಿಯಾಲಜಿ, ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಲೈಫ್, ಮನುಷ್ಯನ ಜೀವನಕ್ಕೆ ಬೇಕಾದಂಥ ತತ್ವಗಳನ್ನ ಬಿತ್ತುವ ಕೆಲಸವನ್ನು ಗುರುಗಳು ಇಲ್ಲಿ ಮಾಡಿಕೊಂಡು ನಿರಂತರವಾಗಿ ನಮಗೆ ಗೊತ್ತಿರೋ ಹಾಗೆ ಸರಿಸುಮಾರು ಒಂದು 4-5 ದಶಕಗಳಿಂದ ಇಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ವಿನಂತಿ ಮಾಡ್ಕೊತೀವಿ, ಜೈನ ಸಮುದಾಯ ಆರ್ಥಿಕವಾಗಿ ಚೆನ್ನಾಗಿದ್ದೀರಿ, ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಸ್ವಲ್ಪ ಸಹಕರಿಸಿ ಗುರುಗಳಿಗೆ ಆಧಾರ ಸ್ತಂಭಗಳಾಗಿ ನಿಂತ್ಕೊಂಡು ನೀವು ಸಹಾಯ ಮಾಡಿದ್ದೆ ಆದರೆ ಈ ಕ್ಷೇತ್ರ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಗುರುಗಳು ನಿರ್ವಹಿಸಿಕೊಂಡು ಈ ಕ್ಷೇತ್ರದ ಪರಂಪರೆಯನ್ನು ಮತ್ತು ಇಲ್ಲಿನ ಒಂದು ಹೆರಿಟೇಜನ್ನು, ಇಂಡಿಯನ್ ಹೆರಿಟೇಜ್, ಈ ಭಾರತೀಯ ಪರಂಪರೆಯನ್ನು, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡು ಇದರ ಪಾವಿತ್ರತೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಗುರುಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಆದಿನಾಥ ಆರೋಗ್ಯವನ್ನು ಕೊಡಲಿ. ಅವರು ಹೆಚ್ಚು ಕಾಲ ನಮ್ಮ ಜೊತೆ ಇದ್ದು ಸಕ್ರಿಯವಾಗಿ ಓಡಾಡಿಕೊಂಡು ನಮ್ಮಂಥವ್ರಿಗೂ ಕೂಡ ಒಂದು ಮೋಟಿವೇಟ್ ಮಾಡುವಂಥ, ಪ್ರೇರಣೆ ನೀಡುವಂಥ ಶಕ್ತಿನ ಭಗವಂತ ಕೊಡಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸಿ ನಮ್ಮನ್ನು ಬಹಳ ಪ್ರೀತಿಯಿಂದ ಇಲ್ಲಿ ಕರೆದು ಆತಿಥ್ಯವನ್ನು ನೀಡಿ ಎಷ್ಟು ಸುಂದರವಾಗಿತ್ತು ಅಂದರೆ, ಕೆಲವು ಕಡೆ ದೊಡ್ಡ ದೊಡ್ಡ ಮನೆಗಳಿಗೆ ಹೋಗ್ತೀವಿ, ಏನೆಲ್ಲ ಕೊಡ್ತಾರೆ, ಆದರೆ ಏನಕ್ಕೂ ಗೊತ್ತಿಲ್ಲ, ಅಷ್ಟು ಸಂತೋಷ ಆಗಲ್ಲ, ಕ್ಷಣಿಕವಾಗುತ್ತೆ. ಆದರೆ ಗುರುಗಳು ಬಂದ ತಕ್ಷಣವೇ ಎಳ್ನೀರು ಕೊಟ್ಟರು, ಬಾಳೆಹಣ್ಣು ತಗೊಳ್ಳಿ ಅಂದರು, ಮತ್ತು ಪ್ರಸಾದ ಕೊಟ್ಟರು. ಅದು ಎಷ್ಟು ಸಂತೋಷ ಆಯಿತು ಅಂದರೆ ಅವರ ಸಹಜತೆ, ಸರಳತೆ, ಮುಗ್ಧತೆ, ಸ್ಥಿತಪ್ರಜ್ಞತೆ ಇವು ಯಾವುದೇ ಒಬ್ಬ ಭಕ್ತ ಬಂದಾಗ ಅವನಿಗೆ ಸಿಗುವಂಥ ಒಂದು ಆಶೀರ್ವಾದಗಳು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಜಿತೇಂದ್ರ ಕುಮಾರ್ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೀನಿ, ನೀವು ಪದೇ ಪದೇ ಇಲ್ಲಿಗೆ ಬರಬೇಕು, ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ತಾವು ಮನಸ್ಸು ಮಾಡಬೇಕು. ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿದ್ದೀರಿ. ಗುರುಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೂಡ ತಾವು ಮಾಡಿಕೊಟ್ರೆ ಈ ಕ್ಷೇತ್ರವು ಕೂಡ ಮತ್ತೊಂದು ಶ್ರವಣ ಬೆಳಗೊಳ ಆಗುತ್ತೆ. ಇದು ಮತ್ತೊಂದು ಶ್ರವಣ ಬೆಳಗೊಳ ಆಗಬೇಕು. ಇದು ಮಂಡ್ಯದ ಶ್ರವಣ ಬೆಳಗೊಳ, ಅದು ಹಾಸನದ ಶ್ರವಣ ಬೆಳಗೊಳ. ನಾವು ಮದ್ದೂರು ತಹಶೀಲ್ದಾರ್ ಸಂದರ್ಭದಲ್ಲಿ ಎಲ್ಲೆಲ್ಲಿ ಜೈನ ಮೂರ್ತಿಗಳ ವಿಗ್ರಹಗಳು ಸಿಗ್ತಾವನ್ನೆಲ್ಲ ಪುನರುತ್ಥಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅರೆತಿಪ್ಪೂರು ಅಂತ ಮದ್ದೂರಿನಲ್ಲಿದೆ. ನಾವು ಅಲ್ಲಿ ಏನೇನು ಕೊನೆಯಲ್ಲಿ ಒಂದು 15 ದಿವಸ ಇತ್ತು ಟ್ರಾನ್ಸ್ಫರ್ ಆಗುವಂಥ ಸಂದರ್ಭ ಪ್ರಮೋಷನ್ ಆಗಿ, ಆ ಟೈಮಲ್ಲಿ ಅರೆತಿಪ್ಪೂರಿನಲ್ಲಿ ಎಲ್ಲ ಉತ್ಖನನ ಮಾಡಿಸಿ ಅದೆಲ್ಲ ಅಭಿವೃದ್ಧಿಪಡಿಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಕೃಷ್ಣರಾಜಪೇಟೆ ತಹಶೀಲ್ದಾರ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಊರು ಗುರುಗಳು ಹೇಳಿದೆ, ಯಾವ ಊರದು? ಬಸ್ತಿ ಹೊಸಕೋಟೆ. ಅಲ್ಲೂ ಕೂಡ ಜಾಗ ಎಲ್ಲ ಬಿಡಿಸಿ ಒತ್ತುವರಿ ಮಾಡ್ಕೊಂಡಿದ್ರು. ಅದೆಲ್ಲನೂ ಬಿಡಿಸಿ ಅದನ್ನು ಕೂಡ ರಕ್ಷಣೆ ಮಾಡಬೇಕು. ಯಾಕೆಂದರೆ ಅದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆಬ್ಜೆಕ್ಟ್ಸನ್ನು ರಕ್ಷಣೆ ಮಾಡಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ನೋಡಿ, ಭಾಳ ಅಪರೂಪದ ವ್ಯಕ್ತಿಗಳು ಬಂದರು, ನಮಗೆ ಮಹಾಮಸ್ತಕಾಭಿಷೇಕದಲ್ಲಿ ಸಿಕ್ಕಿದ್ರು. ಭಾಳ ಸಂತೋಷ ಆಯಿತು. ಮತ್ತೊಮ್ಮೆ ಗುರುಗಳಿಗೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.